ನಮಗೆ ಒಂದಿಷ್ಟು PVR ಮಾಲ್ಸಲ್ಲಿ ಲಾಸ್ಟ್ ವೀಕ್ ಕೊಟ್ಟಿದ್ದಂಥ ಶೋ ಟೈಮಿಂಗ್ ಎಲ್ಲ 2 ಶೋ ಇತ್ತು. ತುಂಬ ಚೆನ್ನಾಗಿ ನಡೀತಿತ್ತು ಕಲೆಕ್ಷನ್ಸ್ ಎಲ್ಲ. ಅವ್ರು ಹೇಳೋ ಪ್ರಕಾರ ಇಲ್ಲ, ಅರ್ಧ ಬಂದರು ಇದು ಬಂದರು ಅಂತ. ಇವತ್ತು ಈ ರೇಂಜಲ್ಲಿ ಕಲೆಕ್ಷನ್ ಆಗಿರೋದು ಮಾದೇವ ಸಿನಿಮಾ. ಅದು ಎಲ್ರಿಗೂ ಗೊತ್ತಿದೆ. ಈಗ ನಾವೇನೋ ಸುಳ್ಳು ಹೇಳ್ತಿದ್ದೀವಿ ಅಂತಲ್ಲ, ನಾವೇನೋ ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದರೆ ಓಕೆ ಸರಿ ಆಯಿತು, ನಮ್ದು ಕಲೆಕ್ಷನ್ ಇಲ್ಲ, ಒಂದಿಷ್ಟು ಥಿಯೇಟ್ರ್ಗಳು ಅಲ್ಲಿ ಔಟ್ಸ್ಕಟ್ಸ್ ಎಲ್ಲ ತೆಗ್ಸಿ ಆಯಿತು ಸರ್ ತೆಗೆದುಬಿಡಿ ಪರವಾಗಿಲ್ಲ, ಯಾಕಂದರೆ ಅದು ನಮ್ಮ ಕನ್ನಡ ಸೆಂಟ್ರೇ ಅಲ್ಲ, ಅದು ಯಾವುದೋ ತೆಲುಗು ಸೆಂಟ್ರ್ ತಮಿಳ್ ಸೆಂಟ್ರಲ್ಲಿ ತೆಗೀರಿ ಪರವಾಗಿಲ್ಲ. ಇಲ್ಲಿ ನಮಗೆ ಎಲ್ಲ ಫ್ಯಾಮಿಲಿ ಬರ್ತಾರೆ ಅಂತ ಬಂದಿರೋ ಅಷ್ಟು ಫ್ಯಾಮಿಲಿನೂ ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಸಿನಿಮಾ ನಮಗೆ ಇದಾಗ್ತಿಲ್ಲ ಅಂದರೆ ಶೋ ಇಲ್ಲ, ಒಂದೊಂದೇ ಶೋ ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ ನಾವು ಶೋ ಇದು ಜನ ಬಂದಿಲ್ಲ ಅಂದರೆ ಖಂಡಿತ ಶೋ ತೆಗೆದು ಬಿಡ್ತೀವಿ ಅಂದರು. ಯಾವುದೋ ಹಿಂದಿ ಸಿನಿಮಾಗೆ 7 ಶೋ ಕೊಟ್ಟರೆ 2ನೇ ವಾರ ಕಂಟಿನ್ಯೂ ಮಾಡ್ತಾರೆ. ನಾವೇ ನೋಡಿದ್ದೀವಿ, ಆಮೇಲೆ ಜನ ನೋಡಿದ್ದಾರೆ, ನಾವೇನು ಸುಳ್ಳು ಹೇಳ್ತಿಲ್ಲ, ಪಬ್ಲಿಕ್ ಎಲ್ಲರೂ ನೋಡಿದ್ದಾರೆ. ಅಲ್ಲಿಗೆ 5 ಜನ 10 ಜನ ಹೋಗಿರೋದು. ಓಕೆ, ಅವರೇನೋ ಅವ್ರದ್ದು ಏನು ಅದು ಇದಿದೆಯೋ ಗೊತ್ತಿಲ್ಲ. ಅವ್ರು ನಮಗೆ ಇನ್ನೊಂದು ಶೋ ಬೇಕು, ಎಕ್ಸ್ಟ್ರಾ ಶೋ ಬೇಕು, ಪ್ರೈಮ್ ಟೈಮ್ ಬೇಕು ಅಂತ ಕೇಳ್ತಿರೋದು. ಈ ಪ್ರೈಮ್ ಟೈಮ್ ನಮ್ಗೆ ಏನಕ್ಕೆ ಅಂದರೆ ಇವತ್ತು ಸ್ಯಾಟರ್ಡೆ, ಶನಿವಾರ, ಸೆಕೆಂಡ್ ಸ್ಯಾಟರ್ಡೆ, ಸಂಡೇ ಈ 2 ನನಗೆ ಎಷ್ಟೊಂದು ಜನ ನೋಡಿದವರಲ್ಲ, ಈ ಶನಿವಾರ ಭಾನುವಾರ ಹೋಗ್ತೀವಿ, ಒಳ್ಳೆ ರಿಪೋರ್ಟ್ ಇದೆ, ನಾವು ಕೇಳಿದ್ವಿ, ಸಿನಿಮಾ ತುಂಬ ಚೆನ್ನಾಗಿದೆ, ಈ ಶನಿವಾರ ಭಾನುವಾರ ನಂಗೆ ಟೈಮ್ ಇಲ್ಲ, ನಾವು ಹೋಗ್ತೀವಿ ಅಂದಾಗ ಎಕ್ಸಾಕ್ಟಾಗಿ ನಾವು ಕಾಯ್ತಿದ್ವಿ. ಈ ಶನಿವಾರ ಭಾನುವಾರ ಅದು ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ, ಭಾನುವಾರ ತುಂಬ ಜನ ಕಾಯ್ತಿರ್ಬೇಕಾದ್ರೆ ಎಲ್ಲದರಲ್ಲೂ ಎಲ್ಲ ಮಾಲ್ಗಳಲ್ಲಿ, ಎಲ್ಲ PVR ಮಾಲ್ಗಳಲ್ಲಿ ಒಂದೊಂದೇ ಶೋ ಕೊಟ್ಟಿದ್ದಾರೆ. ಅದು ನಮ್ಗೆ ಪ್ರೈಮ್ ಟೈಮ್ ಇಲ್ಲ. ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ GT ಮಾಲಲ್ಲಿ 7 ಗಂಟೆ ಪ್ರೈಮ್ ಟೈಮ್ ಕೊಟ್ಟರೆ ಹೊರತು ಬೇರೆ ಎಲ್ಲೂ ಪ್ರೈಮ್ ಟೈಮ್ ಕೊಟ್ಟಿಲ್ಲ. ಬೆಳಗ್ಗೆ ಬರ್ತಾರೆ, ಆಮೇಲೆ ಹೇಳೋದವ್ರು ಏನು ಅಂದರೆ ಬರೀ 35 ಜನ ಇದ್ದಾರೆ, 40 ಜನ ಇದ್ದಾರೆ. ಈಗ ಅವರು ನಿಮ್ಮ ಎದುರುಗಡೆನೇ ಹೇಳಿದ್ರು, ಇಷ್ಟೊತ್ತಲ್ಲಿ ನೋಡಿ ಸರ್ ಬರೀ 35 ಜನ ಇದ್ದಾರೆ, 15 ಜನ ಇದ್ದಾರೆ, 35 ಟಿಕೆಟ್ ಫಿಲ್ ಆಗಿದೆ. ಯಾವಾಗ 4 ಗಂಟೆ ಶೋಗೆ. ಆಮೇಲೆ ಎಷ್ಟೊಂದು ಜನ ನನಗೆ ಹೇಳಿರೋದೇನು ಅಂದರೆ ಅಲ್ಲಿ ಬುಕ್ ಮಾಡೋದು ಲಾಸ್ಟ್ ಮೂಮೆಂಟಲ್ಲಿ ಸರ್, ಯಾಕಂದರೆ ಅದ್ರದ್ದು ಇದಿದೆಯಲ್ಲ GST, ಆಮೇಲೆ ಇದು ಬುಕ್ ಮಾಡಿದಾಗ 35 ರೂಪಾಯಿ ಏನೋ ಬರುತ್ತೆ, ಎಕ್ಸ್ಟ್ರಾ ಬರುತ್ತೆ ಅಂತ. ಅದೆಲ್ಲ ಬಿಟ್ಟು ಡೈರೆಕ್ಟಾಗಿ ಹೋಗಿ ಡೈರೆಕ್ಟ್ ಕೌಂಟರ್ಗಳಲ್ಲಿ ಹೋಗಿ ತೊಗೊತಿದ್ದಾರೆ ಟಿಕೆಟ್. ನೀವೇ ನಮಗೆ ನಂಬಿಕೆ ಇಲ್ಲ ಅಂದರೆ ಇವತ್ತು ನೀವೇ ಹೋಗಿ ಯಾವುದಾದ್ರೂ ಒಂದು ಮಾಲ್ನಲ್ಲಿ ಹೋಗಿ ನೋಡಿ ಸರ್, 20%ಗಿಂತ ಕಮ್ಮಿ ಇದ್ದು ಬಿಟ್ರೆ. ಅದು ಇವತ್ತು ಶನಿವಾರ, ನಾಳೆ ಭಾನುವಾರ ಎಲ್ಲ ಸೆಂಟರ್ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ. ಅವ್ರು ಏನಕ್ಕೆ ಹಿಂದಿಗೆ ಕೊಡೋ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ. ಆಮೇಲೆ ಇದು ನಾನು ಫಸ್ಟ್ ಅಲ್ಲ, ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಈ PVR ಇದೆಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು, ಅವತ್ತಿಂದ ಇವತ್ತಿನವರೆಗೂ ಎಲ್ಲ ಹೀರೋಗಳು ಬಂದಿದ್ದಾರೆ, ಎಲ್ಲ ನಿರ್ಮಾಪಕರುಗಳಿಗೂ ಅನ್ಯಾಯ ಆಗಿದೆ, ಎಲ್ಲರೂ ಬಂದು ಮಾತಾಡಿದ್ದಾರೆ. ಈಗ ನನಗೇನು ಕಷ್ಟ ಆಗ್ತಿದೆ ಅಂದರೆ ಸರ್, ಇದು ಫಸ್ಟ್ ಅಲ್ಲ ಸರ್, 23 ವರ್ಷ ನಾನು ಕಷ್ಟಪಟ್ಟಿದ್ದೀನಿ. ಇದು ಒಂದಲ್ಲ, ನಾನು 23 ವರ್ಷ ಕಷ್ಟಪಟ್ಟಿದ್ದೀನಿ. ಇವತ್ತು ಒಂದು ಸಕ್ಸಸ್ ಅಂತ ನನಗೆ ಸಿಕ್ಕಿದೆ, ಆಮೇಲೆ ಜನ ಒಪ್ಕೊತಿದ್ದಾರೆ. ಈ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಅಷ್ಟಿಷ್ಟಲ್ಲ. ಈ ಟೈಮಲ್ಲಿ ಬಂದು ಎಕ್ಸಾಕ್ಟಾಗಿ ನಾನು ಸಿನಿಮಾ ತೆಗಿತೀನಿ, ಅದು ನಮ್ಮ ಮಾಹಿತಿಗೇ ಬರಲ್ಲ. ಯಾರನ್ನೂ ಕೇಳಬೇಕು, ಅವ್ರು ಕೇಳಿದ್ರೆ ಅವರು 30 ಫೋನ್ ಮಾಡಬೇಕು, ಅವಾಗ ಒಂದು ಫೋನ್ ಅಟೆಂಡ್ ಮಾಡ್ತಾರೆ. ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಅಂದರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ, ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತಿದೆ, ಈ ಸಿನಿಮಾಗೆ ಹಿಂಗೆ ಮಾಡ್ತಿದ್ರೆ ಅದು ನಾನೇನು ಹೊಸಬ ಅಲ್ಲ. ನಮ್ಮ ತಂದೆ ಕಾಲದಿಂದ, ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರಿದೆ. ಇವತ್ತು ನಮ್ಮ ತಂದೆ ಅಭಿಮಾನಿಗಳು ಅಷ್ಟು ಜನ ಬಂದು ನೋಡಿದ್ದಾರೆ ಸಿನಿಮಾನ, ಅವ್ರು ಇಷ್ಟಪಡ್ತಿದ್ದಾರೆ ಸಿನಿಮಾನ, ಫ್ಯಾಮಿಲಿ ನೋಡ್ತಿದ್ದಾರೆ, ಹೆಣ್ಮಕ್ಳು ನೋಡ್ತಿದ್ದಾರೆ, ಎಲ್ಲರೂ ಬಂದು ನೋಡ್ತಿದ್ದಾರೆ. ಅಂಥ ಸಿನಿಮಾ ಇವರು ನಾವು ಯಾರಿಗೋ ಬಂದು ಕೇಳ್ಕೊಂಡು ದಯವಿಟ್ಟು ಅಂದ್ಕೊಂಡು ಭಿಕ್ಷೆ ಬೇಡೋ ರೇಂಜಿಗೆ ಬಂದ್ಬಿಟ್ಟಿದ್ದೀವಿ ಸರ್. ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರನೂ ಹೋಗಿ ಭಿಕ್ಷೆ ಬೇಡ್ತಿದ್ದೀವಿ ಸರ್, ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ. ಸಿಂಗಲ್ ಸ್ಕ್ರೀನು ಎಲ್ಲ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ. ಇವತ್ತು ಒಬ್ಬರು ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ, ಒಬ್ಬರನ್ನು ಡೈರೆಕ್ಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ. ಅಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ, ಮಾತಾಡ್ತಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ನಾವು ಕೇಳ್ಕೊತಿದ್ದೀವಿ ಸರ್. ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್, ಈ ನನ್ನ ಸಿನಿಮಾ ಅಂತಲ್ಲ, ಫಸ್ಟ್ ಇವತ್ತು ಯಾವತ್ತಿಂದ ನಡ್ಕೊಂಡು ಬಂದಿದೆ, ಇನ್ನು ಮುಂದೆನೂ ನಡೆಯುತ್ತಿದ್ದು. ಇದಕ್ಕೆ ದಯವಿಟ್ಟು ನೀವು ಏನಾದರೂ ಒಂದು ಪರಿಹಾರ ಹೇಳಬೇಕು. ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮಗೆ ಪ್ರಾಮುಖ್ಯತೆ ಇರಬೇಕು ಸರ್, ಆಮೇಲೆ ಬೇರೆ ಭಾಷೆ ಮಾಡಲಿ ಸರ್. ಸರಿ, ಚೇಂಬರಿಗೆ ಬಂದ ಮೇಲೆ ಮಾಲ್ ಅವರು ರೆಸ್ಪಾನ್ಸ್ ಮಾಡೋಂಥದ್ದು ಸಾಧ್ಯತೆಗಳು ಆಯ್ತಾ? ಈಗ ಸೊಲ್ಯೂಷನ್ ಸಿಗ್ತಾ? ಯಾವ ಶೋಗಳು ಎಲ್ಲೆಲ್ಲಿ ಪಾಸಿಟಿವಿಟಿ ಸಿಗಿಲ್ಲ? ಅವ್ರು ಮಾತಾಡ್ತಿದ್ದಾರೆ, ಅವರು ಸಾಹೇಬ್ರ ಹತ್ರ ಮಾತಾಡಿದ್ರು, ಈಗ ನಿಮ್ಮ ಮುಂದೆನೇ ಮಾತಾಡಿದ್ರು, ಕಾಲ್ ಅಟೆಂಡ್ ಮಾಡಿದ್ರು, ಮಾತಾಡಿದ್ರು. ಅವರು ಸಮರ್ಥನೆ ಅವ್ರು ಕೊಡ್ತಿದ್ದಾರೆ, ಅವ್ರದ್ದು ಏನೋ ಹೇಳ್ತಿದ್ದಾರೆ. ಅದರಲ್ಲೂ ನೀವು ನೋಡ್ಬೋದು, ಇಷ್ಟಿದ್ರೆ ನಾನು ಮಾಡ್ತೀನಿ ಅಂತಿದ್ದಾರಲ್ಲ ಸರ್. ಆಯಿತು ಸರ್, ನಮ್ಮದೇ ಸರ್ ತಪ್ಪು, ನಾವೇ ಕರೆಕ್ಟ್ ಆಗಿಲ್ಲ ಬಿಡಿ ಸರ್. ಹಂಗಾದ್ರೆ ಇವತ್ತು ಓಡ್ತಿರೋ ಹಿಂದಿ ಸಿನಿಮಾ ಏನು ನಡೀತಿದೆಯಲ್ಲ ಸರ್, 2ನೇ ವಾರ ಕಂಟಿನ್ಯೂ ಆಗಿದೆ ಸರ್. ಅವ್ರು ಹೇಳಿದ್ದೇನು ಗೊತ್ತಾ ನನಗೆ, ಫಸ್ಟ್ ವೀಕು
ಇರುತ್ತೆ 3 ಶೋಸ್ 4 ಶೋಸ್ ನಾನು ಕೊಡ್ತೀನಿ. ಸೆಕೆಂಡ್ ವೀಕ್ ನಾನು ಕೊಡಲ್ಲ, ಯಾವುದೇ ಸಿನಿಮಾ ಆದ್ರೂ ಕೊಡಲ್ಲ ನಾನು. ಇನ್ನೊಂದು ಶೋ ಕೊಡಲ್ಲ, ಒಂದೇ ಶೋ ಕೊಡೋದು ಒಂದು. ಹಂಗಾದ್ರೆ ಇದು ಹಿಂದಿ ಸಿನಿಮಾ ನಡೀತಿದೆ, ನಮ್ಮ ಜೊತೆನೇ ರಿಲೀಸ್ ಆಗಿದೆ ಸಿನಿಮಾ. 7 ಶೋ ಇದೆ, ನೀವೇ ಬುಕ್ ಮೈ ಶೋ. ಈಗ ನಾವು ಸುಳ್ಳೇ ಹೇಳ್ಬೋದು, ನೀವೇ ಓಪನ್ ಮಾಡಿ ನೋಡ್ಬೋದು. ಎಲ್ಲ 7 ಶೋ ಕೊಟ್ಟವ್ರೆ, 4 ಶೋ ಕೊಟ್ಟವ್ರೆ, ಎಲ್ಲ ಪ್ರೈಮ್ ಟೈಮ್ಗಳು ಕೊಟ್ಟವ್ರೆ. ನಮ್ಗೆ ಯಾಕೆ ಕೊಡ್ತಿಲ್ಲ? ಸರ್, ಈಗ ಸದ್ಯಕ್ಕೆ ಎಷ್ಟು ಶೋಗಳು ನಡೀತಾ ಇದೆ? ಇದು ಏನಂದ್ರೆ ಇದು ನಿಮ್ಮ ಒಬ್ಬರ ಸಿನಿಮಾ ಸಮಸ್ಯೆ ಅಲ್ಲ. ಈ ಹಿಂದೆ ಹೊಸಬ್ರು ಸಿನಿಮಾಗಳು ಮಾಡಿದಾಗ ಅಲ್ಲಿ ಒಂದು ಬೋರ್ಡಲ್ಲಿ ಶೋ ಆಗುತ್ತೆ ಎಷ್ಟೆಷ್ಟು ಟೈಮಿಂಗ್ ಅಂತ, ಅಥವಾ ಸಿನಿಮಾ ಹೆಸರು ಅದು ಶೋ ಆಗ್ತಾ ಇಲ್ಲ, ಮತ್ತೆ ಅವರ ಸ್ಟ್ಯಾಂಡೀಸ್ ಏನಿಟ್ಟಿದ್ದಾರೆ ಅದು ಇಡ್ತಾ ಇಲ್ಲ. ನಿಮ್ಗೆ ಅಂತ ಸಮಸ್ಯೆ ಆಗಿದ್ಯಾ? ಅಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಎಷ್ಟೊಂದು ಕಡೆ ಸ್ಟ್ಯಾಂಡೀಸೇ ಇಲ್ಲ. ಆಮೇಲೆ ಎಲ್ಲೋ ಒಂದು ಕಡೆ ಮೈಸೂರು ತಾನೆ, ಮೈಸೂರಿಗೆ ಹೋಗಿದ್ವಿ. ಹಿಂದಿ ಸಿನಿಮಾ, ಇಂಗ್ಲೀಷ್ ಸಿನಿಮಾ ಯಾವುದು ಇನ್ನೂ ಬರದೇ ಇರೋಂಥ ಸಿನಿಮಾ, ಬಂದಿರೋ ಸಿನಿಮಾಗಳೆಲ್ಲ ಫ್ರಂಟಿಂದ ಹೋಗುತ್ತೆ. ನಮ್ದು ಎಲ್ಲೋ ನಿಜವಾಗ್ಲೂ ಎಲ್ಲಿ ಹಾಕಿದ್ರು ಗೊತ್ತಾ, ಎಲ್ಲೋ ಒಂದ್ ಕಡೆ ಕೊನೆ ಒಳಗಡೆ ಅದು ಡೋರ್ ಓಪನ್ ಮಾಡಿದ್ರೆ ಕಾಣಲ್ಲ. ಅದು ಇವತ್ತು ಕಲೆಕ್ಷನ್ ಆಗ್ತಿರೋ ಸಿನಿಮಾ. ನಾನು ಹೇಳ್ತಿರೋದು, ಇವತ್ತು ದುಡ್ಡು ಮಾಡ್ತಿದ್ದೀರಾ, ಆ ಸಿನಿಮಾ ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ. ಅದಕ್ಕೆ ಯಾಕೆ ಹಿಂಗೆ ಕಡೆಗಣಿಸ್ತಾ ಇದ್ದೀರಾ? ನೆಗ್ಲಿಜೆನ್ಸಿ ಸಿಕ್ಕಾಪಟ್ಟೆ. ಹಿಂದಿ ಅಂದ್ರೆ ಅವ್ರಿಗೆ ಸ್ಟೇಟಸ್, ನಾಡ ಅಂದ್ರೆ ಇಲ್ಲ ಅವ್ರಿಗೆ. ಸರ್, ದಯವಿಟ್ಟು ನಿಮ್ಮ ಹತ್ರ ಬಂದು